ಕಾಂಗ್ರೆಸ್ ಶಾಸಕರಿಗೆ ಸಚಿವ ಪುಟ್ಟರಾಜು ತಿರುಗೇಟನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ ಶಾಸಕರಿಗೆ ಸಚಿವ ಪುಟ್ಟರಾಜು ಅವರು ತಿರುಗೇಟನ್ನ ನೀಡಿದ್ದಾರೆ. ನಾವೇನು ಅಧಿಕಾರ ಬೇಕೆಂದು ಯಾರ ಮನ ಬಳಿಯೂ ಹೋಗಿಲ್ಲ, ನೀವೇ ಸಿಎಂ ಆಗಿ ಅಂತ ದೇವೇಗೌಡರ ಬಳಿ ಬಂದಿದ್ದು ಕಾಂಗ್ರೆಸ್ಸಿಗರು. ದೇಶದ ಬೆಂಬಲ ಅಂತ ಓಡೋಡಿ ಬಂದಿದ್ದ ಕಾಂಗ್ರೆಸ್ನವರು ಈಗ ಉಲ್ಟಾ ಮಾತಾಡುತ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಹೇಳಿಕೆಯಲ್ಲಿ ಎಷ್ಟು ನೋವಿದೆ ಅಂತ ಜನರೇ ಗಮನಿಸಲಿ ಅಂತ ಹೇಳಿದ್ದಾರೆ. ಬಿಜೆಪಿ ಜೊತೆಗಿನ 20 ತಿಂಗಳ ಅಧಿಕಾರ ಜನ ಮೆಚ್ಚುವಂತಿತ್ತು. ಬಿಜೆಪಿ ಸಹಕಾರದ ಬಗ್ಗೆ ಮೆಚ್ಚುಗೆಯನ್ನ ಪುಟ್ಟರಾಜು ವ್ಯಕ್ತಪಡಿಸಿದ್ದಾರೆ. ಈಗ ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ಸಿಗರು ತಕರಾರು ತೆಗೆಯುತ್ತಿದ್ದಾರೆ. ಇದೇ ರೀತಿ ಮಾತು ಮುಂದುವರಿಸಿದ್ರೆ ಅದರ ಪರಿಣಾಮ ಬೇರೆಯೇ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಸಚಿವ ಪುಟ್ಟರಾಜು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಸಚಿವ ಪುಟ್ಟರಾಜು ತಿರುಗೇಟು ನೀಡಿದ್ದಾರೆ. ನಾವೇನು ಅಧಿಕಾರ ಬೇಕೆಂದು ಯಾರ ಮನ ಬಳಿಯೂ ಹೋಗಿಲ್ಲ, ನೀವೇ ಸಿಎಂ ಆಗಿ ಅಂತ ದೇವೇಗೌಡರ ಬಳಿ ಬಂದಿದ್ದು ಕಾಂಗ್ರೆಸ್ಸಿಗರು ಅಂತ ಹೇಳಿದ್ದಾರೆ. ಬೇಷರತ್ ಬೆಂಬಲ ಅಂತ ಓಡೋಡಿ ಬಂದಿದ್ದ ಕಾಂಗ್ರೆಸ್ನವರು ಈಗ ಉಲ್ಟಾ ಮಾತಾಡುತ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಹೇಳಿಕೆಯಲ್ಲಿ ಎಷ್ಟು ನೋವಿದೆ ಅಂತ ಜನರೇ ಗಮನಿಸಲಿ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೋಬೇಕು, ನಾವೇನು ಯಾರ ಮನೆ ಬಾಗಿಲಿಗೂ ನಮ್ಗೆ ಅಧಿಕಾರ ಕೊಡಿ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ರಾತ್ರೋಂದು ರಾತ್ರಿ ದೇವೇಗೌಡಾಜಿಯವರ ಮನೆಗೆ ಬಂದು ಸಂಪೂರ್ಣವಾದಂಥ ಬೆಂಬಲ ನಿಮ್ಗೆ ಕೊಡ್ತೀವಿ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಾವು 2006-07ರಲ್ಲಿ ಬಿಜೆಪಿಯವ್ರ ಜೊತೆ ಸೇರಿ ಸರ್ಕಾರ ಮಾಡಿದ್ದು. ಈ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡ್ಬೇಕು, ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬೆಟ್ ತೋರಿಸ್ಕೊಳ್ಳೋ ರೀತಿಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸ್ತಂತ ಇತಿಹಾಸ ಇದೆ. ಇವತ್ತು ಬಹುತೇಕ ಕಾಂಗ್ರೆಸ್ನವರು ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಏನ್ ದೊಡ್ಡತನದ ಮಾತುಗಳನ್ನ ಮಾತಾಡೋದು, ಇವತ್ತು ಯಾಕೆ ಆ ನಡವಳಿಕೆಗಳನ್ನ ನಡ್ಕೋತಾ ಇಲ್ಲ ಅಂತಕ್ಕಂಥದ್ದನ್ನೇ ಸರ್ಕಾರ